ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಲ್ಲಿ PM ಕಿಸಾನ್ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗ್ಲಿಕ್ಕೆ ಶುರುವಾಗಿದೆ. ಎಸ್, ಇಲ್ಲಿ PM ಕಿಸಾನ್ ಯೋಜನೆ, ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗ್ಲಿಕ್ಕೆ ಶುರುವಾಯಿತು. ಹೌದು, ಎಸ್, ಇಲ್ಲಿ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಹಣ ಜಮೆ ಆಗಿಲ್ಲ, ನಮಗೆ ಹಣ ಬಂದಿಲ್ಲ, ಹಣ ಯಾಕೆ ಬಂದಿಲ್ಲ ನಮ್ಗೆ ಹೇಳಿ, ನಮ್ಗೆ ಹಣ ಬರ್ಬೇಕು ಸರ್, ನಮ್ಗೆ ಹಣ ಬೇಕು ಸರ್ ಈಗ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಒಂದಿಷ್ಟು ಜನರಿಗೆ ಏನಂತಂದ್ರೆ ಅದಕ್ಕೆ ಆಲ್ಮೋಸ್ಟ್ ತುಂಬ ಜನರಿಗೆ ಹಣ ಬರಬೇಕಿತ್ತು. ಈಗ ನಮಗೆ ಬೇಕು ಸರ್ ಹಣ, ಏನು ಬೇಕಾರಾಗಲಿ ನಮ್ಗೆ ಹಣ ಬೇಕು ಸರ್ ಅಂತ ಅಂದರೆ ಅವರು ಸಿಟ್ಟಲ್ಲಿ ಹೇಳ್ತಾ ಇರುವಂಥದ್ದು ನಮ್ಗೆ ಹಣ ಬೇಕು ಸರ್ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮೆಲ್ರಿಗೂ ಹಣವನ್ನು ಪಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ದಿನನಿತ್ಯ ಆಗಿರುವಂಥ ಅಪ್ಡೇಟ್ಗಳಿಗೋಸ್ಕರ ನಿಮಗೆ ನಮ್ಮ ಚಾನಲ್ ತುಂಬ ಅವಶ್ಯವಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ, ನಿಮ್ಮೆಲ್ರಿಗೂ ಮಾಹಿತಿ ಅರ್ಥ ಆಗುತ್ತೆ. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ನಾನು ಜಾಸ್ತಿ ಉದ್ದ ಹೇಳಲಿಕ್ಕೆ ಹೋಗಲ್ಲ. ಏನಪ್ಪ ಅಂತಂದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ ಅನ್ನುವಂಥದ್ದೇ ಚಿಂತೆ. ಯಾಕೆ ಹಣ ಬಂದಿಲ್ಲ ಅನ್ನುವಂಥ ಚಿಂತೆ ಅಂತಂದರೆ, ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ, ಇದು ಎಲ್ರಿಗೂ ಗೊತ್ತಿದೆ. ಈಗ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜಮೆ ಆಗಿದೆ ಅಂತ ನೀವು ಕೇಳ್ತಾ ಇದ್ದೀರಾ. ಕೆಲವರು ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಎಷ್ಟು ಜಮೆ ಆಗಿದೆ ಸರ್, ನಮ್ಗೆ ಹಣ ಅಷ್ಟು ಬೇಕು ಸರ್, ಇಷ್ಟು ಬೇಕು ಸರ್, ನಮ್ಗೆ ಹಣ ಜಮೆ ಆಗಿಲ್ಲ ಸರ್ ಅಂತ ಹೇಳ್ತೀರಾ ನೀವೆಲ್ಲರೂ ಕೂಡ. ಖಂಡಿತವಾಗ್ಲೂ ಹೌದು, ಇದು ಮೋದಿಯವರು ಹೇಳ್ತಾ ಇರುವಂಥದ್ದು. ನಾವು ಆಲ್ಮೋಸ್ಟ್ ಕೋಟಿಗಟ್ಟಲೆ ಹಣವನ್ನು ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ಇದು ನಾವು ಖಂಡಿತವಾಗ್ಲೂ ಸರ್ಕಾರದ ಕಡೆಯಿಂದನೇ ನಾವು ಹಾಕ್ತಾ ಇರುವಂಥದ್ದು. ಆ್ಯಂಡ್ ಡೆಫಿನೆಟ್ ಆಗಿ ಸರ್ಕಾರದ ಕಡೆಯಿಂದನೇ ಹಾಕುವಂಥದ್ದು. ಆ್ಯಂಡ್ ಎಲ್ರಿಗೂ ಇಲ್ಲಿ ಸರ್ಕಾರದಿಂದ ಹಣ ಹಾಕ್ತೀವಿ. ಆ್ಯಂಡ್ ಇಲ್ಲಿ ನಾವು ಎಲ್ರಿಗೂ ಬೇಗ ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ಇಲ್ಲಿ ಅಂದರೆ ಮೋದಿಯವರು ಹೇಳ್ತಾ ಇರುವಂಥದ್ದು. ಇದಕ್ಕೆ ನೀವು ವರಿ ಮಾಡ್ಕೊಳ್ಳುವಂಥದ್ದು, ಟೆನ್ಷನ್ ಆಗುವಂಥದ್ದು ಬೇಡ. ಯಾಕಪ್ಪ ಅಂತಂದರೆ ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನುವಂಥದ್ದು ಆಲ್ಮೋಸ್ಟ್ ಈಗ 22ನೇ ಕಂತಿನ ಹತ್ತತ್ರ ಬಂದಿದೆ, ಇದೆಲ್ಲರಿಗೂ ಗೊತ್ತಿದೆ. ಈಗ ತುಂಬ ಜನರಿಗೆ ಏನು ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರ, ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ನಿಮಗೆ PM ಕಿಸಾನ್ ಯೋಜನೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ. ಹಣ ಜಮೆ ಆಗಬೇಕಂತಂದರೆ ಏನು ಮಾಡಬೇಕು ಅದನ್ನೆಲ್ಲ ನನಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಫಸ್ಟ್ NCPI ಮ್ಯಾಪಿಂಗ್, ಏನು NCPI ಮ್ಯಾಪಿಂಗ್ ಫಸ್ಟ್. ಆ್ಯಂಡ್ ಸೆಕೆಂಡ್ ನಿಮ್ದು ಏನಪ್ಪ ಅಂತಂದರೆ ಸಿಂಪಲ್ ಅಂತಂದರೆ ಸಿಂಪಲ್ ಮೊಬೈಲ್ ನಂಬರನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಆ ಒಂದು ಮೊಬೈಲ್ ನಂಬರಿಂದ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಅಂದರೆ ಮೊಬೈಲ್ ನಂಬರಿಂದ ಪ್ರಾಬ್ಲಮ್ ಅಂತಂದ್ರೆ ಮತ್ತೇನಲ್ಲ, ಸಿಂಪಲ್ಲಾಗಿ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದೇ ಮೊಬೈಲಿಂದ. ಏನಪ್ಪ ಅಂತಂದರೆ ಆ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅಂತ ಅಂದರೆ ನಿಮ್ಗೆ ಹಣ ಬರಲ್ಲ. ಖಂಡಿತವಾಗ್ಲೂ ಹೌದು. ತುಂಬ ಜನ ಫುಲ್ ಆಶ್ಚರ್ಯಚಕಿತವಾಗಿ ಕೇಳ್ತೀರ, ಏನು ಸರ್ ಹಾಗೆಲ್ಲ ಆದರೆ ಹೇಗೆ ಸರ್, ಹಾಗೆಲ್ಲ ನಮ್ಗೆ ಆಗ್ಬಾರ್ದು ಸರ್, ಹಾಗೆಲ್ಲ ಆಗ್ಬಾರ್ದು ಅಂತ. ನೀವು ಹಾಗೆಲ್ಲ ಆಗಬಾರ್ದು ಅಂತಂದರೆ ನಾ ಹೇಳುವಂಥ ರೀತಿಯಲ್ಲಿ ಮಾಡಲೇಬೇಕು ಎಲ್ಲರೂ ಕೂಡ. ಖಂಡಿತವಾಗ್ಲೂ ಎಲ್ಲರೂ ಆ ರೀತಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಮೇಯ್ನಾಗಿ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ, ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ, ಎಲ್ರಿಗೂ ಹಣ ಜಮೆ ಮಾಡಲ್ಲ. ಹಾಗಾಗಿ ಎಲ್ಲರಿಗೂ ಇದು ಯಾರೆಲ್ಲ ಇದ್ದೀರಾ, ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ, ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ, ನಿಮ್ಗೆ ಏನು ಅಂಥವ್ರಿಗೆ ಮಾತ್ರ ಹಣ, ಇಂಥವ್ರಿಗೆ ಮಾತ್ರ ಹಣ, ಅವ್ರಿಗೆ ಮಾತ್ರ ಹಣ, ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ. ಎಲ್ರಿಗೂ ಹಣ, ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು. ಸರ್ಕಾರ ಯಾವತ್ತೂ ಯಾರಿಗೂ ಕೂಡ ಭೇದ ಭಾವ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ. ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರಿಗೆ ಈಗ ನಾನು ಹೇಳಿದರೆ ಕೆಲವರು ಕೇಳಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಇದಕ್ಕೂ ಬೇಕಾ ಸರ್? ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕು, ಇದಕ್ಕೂ ಬೇಕಾ? ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕಂತ, ಇದಕ್ಕೂ ಬೇಕು. ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ. ಖಂಡಿತವಾಗ್ಲೂ ಕೇಳ್ತಾರೆ. ಯಾಕಪ್ಪ ಅಂದ್ರೆ ನಿಮ್ಮದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕಂತ ನೀವು ಕೇಳುವಂಥದ್ದು. ಹೌದು, ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ನೀವೀಗ ಕೇಳ್ತೀರ ಕೆಲವರಿಗೆ, ಯಾಕೆ ಸರ್ ಯಾಕೆ ಇಂಪಾರ್ಟೆಂಟ್, ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ. ಹೌದು, ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಪ್ರತಿಯೊಂದಕ್ಕೂ ರೇಷನ್ ಕಾರ್ಡೇ ಬೇಕು. ಹೌದು, ಇಲ್ಲಿ ಕೆಲವರು ಕೇಳ್ತಿರುವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಅಂತ. ಇಲ್ಲಿ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ, ಎಷ್ಟು ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ರೇಷನ್ ಕಾರ್ಡಿಂದ ಎಷ್ಟು ಜನ ಉದ್ಧಾರ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು. ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ.
ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು. ಇಲ್ಲ ಅಂತಂದರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಡೆಫಿನೆಟಾಗಿ, ಅದು ತುಂಬ ಇಂಪಾರ್ಟೆಂಟ್, ಅದು ತುಂಬ ಒಳ್ಳೇದು. ಯಾಕಪ್ಪ ಅಂತಂದರೆ ಅದು ಬೆಸ್ಟ್. ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ. ಈಗ ಕೆಲವೊಂದು ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ. ನಾನು ಅದೇ ಹೇಳ್ತಾ ಇರುವಂಥದ್ದು, ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ, ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ? ಈಗ ಕೆಲವರು ಹೇಳ್ತಾರೆ ಇವಾಗ ಈ ಹಣ ಬರಲ್ಲ, ಹಾಗೆ ಬರಲ್ಲ, ಹೀಗೆ ಬರಲ್ಲ. ಸೀನೇ ಇಲ್ಲ, ನಾನು ಎಲ್ರಿಗೆ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ, ಹಣ ಬಂದೇ ಬರುತ್ತೆ. ಯಾಕೆ ಹಣ ಬರಲ್ಲ? 90% ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ, NCPA ಮ್ಯಾಪಿಂಗ್ ಮಾಡ್ತಾ ಇಲ್ಲ, EKYC ಮಾಡ್ತಾ ಇಲ್ಲ. ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತಂತಂದ್ರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ, ಹಣ ಬರ್ತಾ ಇಲ್ಲ, ಇವರು ಅದನ್ನ ಮಾಡಿಲ್ಲ, ನಾವು ಯಾಕೆ ಹಣ ಹಾಕಬೇಕಂತ. ಆ ರೀತಿ ನೀವು ನಾ ಹೇಳುವಂಥದ್ದು, ಇದು ಸರ್ಕಾರ ತಪ್ಪ ನಿಮ್ಮ ತಪ್ಪ ಹೇಳಿ, ಕೆಳಗಡೆ ಬಂದು ಕಮೆಂಟ್ ಮಾಡಿ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪು ಮಾಡಲೇಬಾರ್ದು, ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾನು ಕೇಳುವಂಥದ್ದು. ಡೆಫಿನೆಟಾಗಿ ಹಣ ಬರುತ್ತೆ. ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ, ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ. ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ? ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ. ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು, ಏನಾದರೂ EKYC ಏನಾದರೂ ಒಂದಿಷ್ಟು ಕೆಲಸಗಳಿದ್ದರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟಾಗಿ ಹಣ ಬರುತ್ತೆ. ನೀವು ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು, ಡೆಫಿನೆಟಾಗಿ ಹಣ ಬರುತ್ತೆ. ಆದರೆ ನಾನು ಹೇಳುವಂಥದ್ದನ್ನು ಒಂದು ಬಾರಿ ಕೇಳಿಸ್ಕೊಳ್ಳಿ ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಮತ್ತೆ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡುವಂಥದ್ದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಹಣ ಹಾಕಿದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿಲ್ವಾ ಅಥವಾ ಏನು ಕತೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ. ಹಾಗಾಗಿ ನೀವು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ, ಬಾಯ್.